ಭಾಗವಹಿಸುವಿಕೆ ಹಾಗೂ ಶಿಕ್ಷಣದ ಲಭ್ಯತೆಯನ್ನು ಒಟ್ಟುಗೂಡಿಸುವ ಉದ್ದೇಶದಿಂದ 93.5 ರೆಡ್ ಎಫ್ಎಂ ಮತ್ತು O9 ಸೊಲ್ಯೂಷನ್ಸ್ ಸಹಯೋಗದಲ್ಲಿ ದಿ ವಾಕ್ಥಾನ್ ಅನ್ನು ಮೇ 10, 2026 ಭಾನುವಾರ ಬೆಳಗ್ಗೆ 5:30 ರಿಂದ ಬೆಂಗಳೂರಿನಲ್ಲಿ ಆಯೋಜಿಸಲಾಗುತ್ತಿದೆ. ಸೇಂಟ್ ಜೋಸೆಫ್ ಇಂಡಿಯನ್ ಇನ್ಸ್ಟಿಟ್ಯೂಷನ್ ಮೈದಾನದಲ್ಲಿ ನಡೆಯಲಿರುವ ಈ ಕಾರ್ಯಕ್ರಮವು ನಗರದ ಜನತೆ, ಕಂಪನಿಗಳು, ವಿದ್ಯಾರ್ಥಿಗಳು ಹಾಗೂ ಫಿಟ್ನೆಸ್ ಆಸಕ್ತರನ್ನು ಒಗ್ಗೂಡಿಸಿ ಗುಣಮಟ್ಟದ ಶಿಕ್ಷಣವನ್ನು ಎಲ್ಲರಿಗೂ ಲಭ್ಯವಾಗಿಸುವ ಉದ್ದೇಶ ಹೊಂದಿದೆ. ಒಲಿಂಪಿಕ್ ಪದಕ ವಿಜೇತೆ ಸೈನಾ ನೆಹ್ವಾಲ್ ಮುಖ್ಯ ಅತಿಥಿಯಾಗಿ ಭಾಗವಹಿಸಲಿದ್ದಾರೆ. ಈ ವರ್ಷದ ಕಾರ್ಯಕ್ರಮದ ಕೇಂದ್ರ ಭಾವನೆ ಸರಳವಾದರೂ ಶಕ್ತಿಯುತವಾಗಿದೆ. ವೈಯಕ್ತಿಕ ಪ್ರಯತ್ನಗಳು ಒಟ್ಟುಗೂಡಿದಾಗ ದೊಡ್ಡ ಮಟ್ಟದಲ್ಲಿ ಮಹತ್ವದ ಬದಲಾವಣೆ ತರಬಹುದು. ಭಾಗವಹಿಸುವವರು 3K, 5K ಅಥವಾ 10K ದೂರವನ್ನು ಆಯ್ಕೆ ಮಾಡಬಹುದು. ಪ್ರತಿಯೊಂದು ನೋಂದಣಿ ಹಾಗೂ ಪೂರ್ಣಗೊಳಿಸಿದ ನಡೆ ಹಿಂದುಳಿದ ಮಕ್ಕಳ ಶಿಕ್ಷಣಕ್ಕೆ ನೇರವಾಗಿ ಸಹಕಾರ ನೀಡುತ್ತದೆ. ಪ್ರತಿ ಟಿಕೆಟ್ ಮೊತ್ತದ 10% ಅನ್ನು ಸಾಕ್ಷರತಾ ಕಾರ್ಯಕ್ರಮಗಳಿಗೆ ನೀಡಲಾಗುತ್ತದೆ. ಜೊತೆಗೆ O9 ಸೊಲ್ಯೂಷನ್ಸ್ ಪ್ರತಿ ಫಿನಿಷರ್ಗೆ ₹500 ನೀಡುವುದರಿಂದ ಈ ಕಾರ್ಯಕ್ರಮದ ಮೂಲಕ ನೈಜ ಶಿಕ್ಷಣ ಬೆಂಬಲವನ್ನು ಒದಗಿಸಲಾಗುತ್ತದೆ. ಸ್ಟೆಪ್ ಫಾರ್ವರ್ಡ್, ಗಿವ್ ಬ್ಯಾಕ್ ಎಂಬ ಸಂದೇಶವನ್ನು ಹೊತ್ತು ಸಾಗುವ ಈ ವಾಕ್ಥಾನ್ UI ಕಾರ್ಯಕ್ರಮಗಳ ಮೂಲಕ ಆಧಾರಿತ ವೈಯಕ್ತಿಕ ಟ್ಯೂಟರ್ಗಳ ಲಭ್ಯತೆಯನ್ನು ಹೆಚ್ಚಿಸುತ್ತದೆ. ಈ ಟ್ಯೂಟರ್ಗಳು ಮಕ್ಕಳಿಗೆ ವೈಯಕ್ತಿಕವಾಗಿ 1 ಕಲಿಕೆಯ ಅವಕಾಶವನ್ನು ಒದಗಿಸಿ ಮೂಲಭೂತ ಓದುವ ಕೌಶಲ್ಯಗಳನ್ನು ತಮ್ಮ ವೇಗದಲ್ಲಿ ಬೆಳೆಸಲು ಸಹಾಯ ಮಾಡುತ್ತವೆ. ಇದು ಅನೇಕ ಮಕ್ಕಳಿಗೆ ಲಭ್ಯವಿಲ್ಲದ ಅವಕಾಶವಾಗಿದೆ. ಸರಳವಾಗಿ ಹೇಳುವುದಾದರೆ, ಈ ವಾಕ್ಥಾನ್ನಲ್ಲಿ ಹಾಕುವ ಪ್ರತಿಯೊಂದು ಹೆಜ್ಜೆಯೂ ಒಂದು ಮಗುವಿನ ನಿರಂತರ ಶಿಕ್ಷಣದತ್ತ ಸಾಗುವ ದಾರಿಗೆ ನೆರವಾಗುತ್ತದೆ. ಮುಖ್ಯ ಕಾರ್ಯಕ್ರಮದ ಪೂರ್ವಭಾವಿಯಾಗಿ 93.5 ರೆಡ್ ಎಫ್ಎಂ ನಗರದಲ್ಲಿ 4 ದಿನಗಳ ಯೋಗ ಕಾರ್ಯಾಗಾರವನ್ನು ಆಯೋಜಿಸುತ್ತದೆ. ಏಪ್ರಿಲ್ 5, 7, 9 ಮತ್ತು 10 ರಂದು ಲಾಲ್ ಬಾಗ್ನಲ್ಲಿ 2 ಹಾಗೂ ಕಬ್ಬನ್ ಪಾರ್ಕ್ನಲ್ಲಿ 2 ಸೆಷನ್ಗಳು ನಡೆಯಲಿವೆ. ಈ ಮೂಲಕ ಜನರಲ್ಲಿ ಆರೋಗ್ಯಕರ ಜೀವನ ಶೈಲಿ ಹಾಗೂ ಜಾಗೃತಿಯನ್ನು ಹೆಚ್ಚಿಸುವ ಉದ್ದೇಶ ಹೊಂದಲಾಗಿದೆ. ಈ ಕಾರ್ಯಕ್ರಮದ ಬಗ್ಗೆ ಮಾತನಾಡಿದ ಶ್ರೀ ಶಿವ ಕೆ. ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ, ಕಲ್ ರೇಡಿಯೋ ಲಿಮಿಟೆಡ್, 93.5 ರೆಡ್ ಎಫ್ಎಂ ಮತ್ತು ಸೂರ್ಯನ್ ಎಫ್ಎಂ ಸಂಸ್ಥೆ, ನಮ್ಮ ದೃಷ್ಟಿಯಲ್ಲಿ ನವೀನತೆ ಮತ್ತು ಸಾಮಾಜಿಕ ಪ್ರಭಾವ ಎರಡೂ ಪ್ರಗತಿಯ ಪ್ರಮುಖ ಅಂಶಗಳು. ದಿ ವಾಕ್ಥಾನ್ ಈ ದಿಕ್ಕಿನಲ್ಲಿ ಒಂದು ಮಹತ್ವದ ಹೆಜ್ಜೆ. ಫಿಟ್ನೆಸ್ ಹಾಗೂ ಸಾಮಾಜಿಕ ಉದ್ದೇಶವನ್ನು ಒಟ್ಟುಗೂಡಿಸುವ ಈ ಕಾರ್ಯಕ್ರಮ ಬೆಂಗಳೂರು ನಗರವನ್ನು ಒಗ್ಗೂಡಿಸುತ್ತದೆ ಎಂದರು. ಮುಖ್ಯ ಅತಿಥಿಯಾದ ಒಲಿಂಪಿಕ್ ಪದಕ ವಿಜೇತೆ ಸೈನಾ ನೆಹ್ವಾಲ್ ಅವರು, ಫಿಟ್ನೆಸ್ ನನ್ನ ಜೀವನದ ಪ್ರಮುಖ ಭಾಗವಾಗಿದೆ. ಬ್ಯಾಡ್ಮಿಂಟನ್ ಕೋರ್ಟ್ ನನಗೆ ಸಣ್ಣ ಹೆಜ್ಜೆಯೂ ದೊಡ್ಡ ಗುರಿಯತ್ತ ಕರೆದೊಯ್ಯುತ್ತದೆ ಎಂಬುದನ್ನು ಕಲಿಸಿದೆ. ಮೇ 10 ರಂದು ಪ್ರತಿಯೊಬ್ಬರೂ ಉದ್ದೇಶಪೂರ್ವಕವಾಗಿ ನಡೆದು ಹಿಂದುಳಿದ ಮಕ್ಕಳಿಗೆ ಆಧಾರಿತ ಶಿಕ್ಷಣದ ಲಭ್ಯತೆಯನ್ನು ಒದಗಿಸಲು ಕೈಜೋಡಿಸಬೇಕೆಂದು ನಾನು ಬೆಂಗಳೂರಿಗೆ ಆಹ್ವಾನಿಸುತ್ತೇನೆ ಎಂದು ಹೇಳಿದರು. ಈ ಕಾರ್ಯಕ್ರಮದಲ್ಲಿ ನಾಗರಿಕರ ಜೊತೆಗೆ ಮಾಜಿ ಸೈನಿಕರು, ಬೆಂಗಳೂರು ಪೊಲೀಸ್ ಹಾಗೂ ಟ್ರಾಫಿಕ್ ಪೊಲೀಸ್ ಸಿಬ್ಬಂದಿ ಮತ್ತು ಪ್ರಮುಖ ರನ್ನಿಂಗ್ ಸಮುದಾಯಗಳು ಸಹ ಭಾಗವಹಿಸಲಿವೆ. ಕಾಲಕ್ರಮೇಣ ವಾಕ್ಥಾನ್ ಒಂದು ಪ್ರಮುಖ ಸಮುದಾಯ ವೇದಿಕೆಯಾಗಿದ್ದು ವಿವಿಧ ವರ್ಗದ ಜನರನ್ನು ಒಗ್ಗೂಡಿಸುವಲ್ಲಿ ಯಶಸ್ವಿಯಾಗಿದೆ. ಈ ಕಾರ್ಯಕ್ರಮವು ಸ್ಪರ್ಧಾತ್ಮಕವಲ್ಲದ ಮಾದರಿಯಲ್ಲಿ ನಡೆಯಲಿದ್ದು ಭಾಗವಹಿಸುವವರಿಗೆ ರಫೇಡ್ ಟೈಮಿಂಗ್ ಬಿಬ್ಗಳು, ಫಿನಿಷರ್ ಪದಕಗಳು ಹಾಗೂ ಪ್ರಮಾಣಪತ್ರಗಳನ್ನು ನೀಡಲಾಗುತ್ತದೆ. ನೋಂದಣಿಗಳು ಪ್ರಸ್ತುತ ಬೋಕ್ ಮೈ ಶೋ ಮತ್ತು ಇಂಡಿಯಾ ರನ್ನಿಂಗ್ ವೇದಿಕೆಗಳಲ್ಲಿ ತೆರೆಯಲಾಗಿದೆ. ಸೂಪರ್ ಹಿಟ್ಸ್ 93.5 ರೆಡ್ ಎಫ್ಎಂ ಮತ್ತು O9 ವಾಕಥಾನ್ 2026 ಸ್ಟೆಪ್ ಫಾರ್ವರ್ಡ್ ಗಿವ್ ಬ್ಯಾಕ್ ಅಂತ ಒಂದು ಟ್ಯಾಗ್ ಲೈನ್ ಇಟ್ಕೊಂಡು ಇದನ್ನೊಂದು ವಾಕಥಾನ್ ಆಗಿ ಮೇ 10ಗೆ ನಾವು ಮಾಡ್ತಾ ಇದೀವಿ. ಸೆಂಟ್ ಜೋಸೆಫ್ಸ್ ಕಾಲೇಜ್ ಕಂಠೀರವ ಸ್ಟೇಡಿಯಂ ಆಪೋಸಿಟ್ ಇರೋ ಗ್ರೌಂಡಲ್ಲಿ ಇದು ಸ್ಟಾರ್ಟ್ ಆಗುತ್ತೆ. ಆಮೇಲೆ ಇದು ಬೇಸಿಕ್ಲಿ ಹೆಂಗಂದ್ರೆ 3,000 ಮೀಟ್ರು ಅಂದರೆ 3 ಕಿಲೋಮೀಟ್ರು, 5,000 ಮೀಟ್ರು 5 ಕಿಲೋಮೀಟ್ರು, 10,000 ಮೀಟ್ರು 10 ಕಿಲೋಮೀಟ್ರು, 3 ಕ್ಯಾಟಗರಿ ಇರುತ್ತೆ. ಅದ್ರ ಜೊತೆ ಒಂದು ತಾಯಿ ಮಗು ಇಲ್ಲ ಅಪ್ಪ ಅಮ್ಮ ಮತ್ತೆ ಒಂದು ಮಗು, ಅದು ಒಂದು ಕ್ಯಾಟಗರಿ ಆಗಿ ನಾವು ಸೆಪರೇಟ್ ಆಗಿ ಮಾಡ್ತಾ ಇದೀವಿ. ವಾಕಿಂಗ್ ಅಂತ ಎಲ್ಲರೂ ಮಾಡ್ತೀರಿ, ನಿಮ್ಮ ಮನೇಲಿ ಎಷ್ಟೊಂದು ಜನ ವಾಕಿಂಗ್ ಅಂತ ಎವ್ರಿ ಡೇ ಮಾಡ್ತಾರೆ. ಆದರೆ ಅದನ್ನ ಯಾರು ನಾನು ಇವತ್ತು ಇಷ್ಟು ಕಿಲೋಮೀಟರ್ ವಾಕಿಂಗ್ ಮಾಡಿದೆ, ನಾನು ಇಷ್ಟು ಇದಾಯಿತು ಅಂತ ಯಾರು ಅದ್ರ ಬಗ್ಗೆ ಬೋಸ್ಟ್ ಮಾಡಲ್ಲ. ಬಟ್ ಅದನ್ನ ಮಾಡಬೇಕಾಗತ್ತೆ ಸಮ್ಟೈಮ್ಸ್. ಸೊ ಅದಕ್ಕೋಸ್ಕರ ನಾವೇನು ಮಾಡ್ತಾ ಇದೀವಿ, ವಾಕಿಂಗಿಗೆ ಅದಕ್ಕಾದಂಥ ಒಂದು ಅಸ್ತಿತ್ವ ಅಂತ ಏನಿರುತ್ತೆ ಅದನ್ನ ನಾವು ಕೊಡ್ತಾ ಇದೀವಿ ವಾಕಥಾನ್ ಮೂಲಕ. ಸೊ ಇದಕ್ಕೆ ನಮ್ಮ ಜೊತೆ ಸೇರಿರೋದು O9 ಮತ್ತೆ ಅಫ್ಕೋರ್ಸ್ ನಮ್ಮದು ರೆಡ್ ಎಫ್ ಎಂ 93.5 ಜೊತೆ ಸೇರಿ ಇದನ್ನ ಮೇ 10ನೇ ತಾರೀಕು ಸೇಂಟ್ ಜೋಸೆಫ್ಸ್ ಗ್ರೌಂಡಲ್ಲಿ ಕಂಠೀರವ ಸ್ಟೇಡಿಯಂ ಆಪೋಸಿಟಲ್ಲಿ ನಾವು ಇದನ್ನು ಮಾಡ್ತಾ ಇದ್ದೀವಿ. ರಿಜಿಸ್ಟ್ರೇಷನ್ಸ್ ಓಪನ್ ಆಗಿದೆ, ರಿಜಿಸ್ಟ್ರೇಷನ್ ಮಾಡ್ಬೋದು. ಈ ಸಲ ತುಂಬ ಜಾಸ್ತಿ ಜನ ಬಂದು ನಮಗೆ ಇದ್ರ ಜೊತೆ ಸಪೋರ್ಟ್ ಮಾಡಿ ಎಲ್ಲರೂ ಒಟ್ಟಿಗೆ ಸೇರಿ ಒಂದು ಕಮ್ಯುನಿಟಿನ ಬಿಲ್ಡ್ ಮಾಡೋಣ ಅಂತ ನಮ್ಮದು ಆಸೆ. ನಾನು O9 ಸೊಲ್ಯೂಷನಲ್ಲಿ O9 ಸೊಲ್ಯೂಷನಿಂದ ಕೆಲಸ ಮಾಡ್ತಾ ಇದ್ದೀನಿ.
ಸೊ O9 ಸೊಲ್ಯೂಷನ್ ಅನ್ನೋದು ಒಂದು ಕೋರ್ ವ್ಯಾಲ್ಯೂ ಇರೋದು ಸೋಷಿಯಲ್ ಇಂಪ್ಯಾಕ್ಟ್ ಅಂತ ಹೇಳಿ ಇಲ್ಲಿ ನಾವು ಸೆಲೆಬ್ರೇಟ್ ಮಾಡಕ್ಕೆ ಬರ್ತಾ ಇರೋದು May 10th ಸೆಂಟ್ ಜೋಸೆಫ್ ಗ್ರೌಂಡಲ್ಲಿ ವಾಕಥಾನ್ ಅಂತ ಹೇಳಿ. ಸೊ ಎಲ್ಲ ಸರ್ ಹೇಳ್ತಾ ಇದ್ರು ಮ್ಯಾರಥಾನ್ ಇದೆ, 25 ಕಿಲೋಮೀಟರ್ಸ್ 10 ಕಿಲೋಮೀಟರ್ಸ್ ನಡೀತಾರೆ, ಓಡ್ತಾರೆ, ಬಟ್ ಅದನ್ನ ಸೆಲೆಬ್ರೇಟ್ ಮಾಡೋರು ಯಾರೂ ಇಲ್ಲ. ಸೊ ಇವತ್ತು May 10th ನಾವು ಎಲ್ಲರೂ ಸೇರಿ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರು 60 years 70 years ಎಲ್ಲರೂ ಬಂದು ಪಾರ್ಟಿಸಿಪೇಟ್ ಮಾಡಬೇಕು ಅಂತ ಕೋರ್ಕೊಳ್ತೀನಿ. ಆಮೇಲೆ ಇದನ್ನು ನಾವು ಕಾಂಪಿಟೇಷನ್ ಆಗಿ ನೋಡ್ತಾ ಇಲ್ಲ, ಇದನ್ನು ನಾವು ಸೆಲೆಬ್ರೇಷನ್ ಆಗಿ ನೋಡ್ತಾ ಇದ್ದೀವಿ. ಏನಕ್ಕೆ ಅಂದರೆ O9 ಸೊಲ್ಯೂಷನ್ಸ್ ಕಡೆಯಿಂದ ನಾವೇನು ಮಾಡ್ತಾ ಇದ್ದೀವಿ ಅಂದರೆ, ಯಾರೆಲ್ಲ ಪಾರ್ಟಿಸಿಪೇಟ್ ಮಾಡ್ತೀರಾ ಈ ವಾಕಥಾನಲ್ಲಿ, ರಿಜಿಸ್ಟ್ರೇಷನ್ಸ್ ಮಾಡ್ತೀರಾ, ಪಾರ್ಟಿಸಿಪೇಟ್ ಮಾಡ್ತೀರಾ, ಈಚ್ ರಿಜಿಸ್ಟ್ರೇಷನ್ ಮಾಡೋರಿಗೆ 10% ಆಫ್ ದಿ ರಿಜಿಸ್ಟ್ರೇಷನ್ ನಾವು ಡೊನೇಷನ್ ಮೂಲಕ U&Iಗೆ ಕೊಡ್ತಾ ಇದ್ದೀವಿ. ಪ್ಲಸ್ ಯಾರೆಲ್ಲ ವಾಕ್ ಮಾಡಿ ನೀವು 3K ಕ್ಯಾಟಗರಿ, 5K ಕ್ಯಾಟಗರಿ ಇಲ್ಲಾಂದರೆ 10K ಕ್ಯಾಟಗರಿಯಲ್ಲಿ ವಾಕ್ ಮಾಡಿರ್ಬೋದು, ಅದನ್ನು ಫಿನಿಷ್ ಮಾಡ್ತಿರಲ್ಲ, ಫಿನಿಷ್ ಮಾಡಿ ಮೆಡಲು ಸರ್ಟಿಫಿಕೇಟ್ ತೊಗೊಳ್ಳುವಾಗ O9 ಸೊಲ್ಯೂಷನ್ಸ್ 500 rupees U&Iಗೆ ಡೊನೇಟ್ ಮಾಡುತ್ತೆ. ಇದು ಅಂಡರ್ಸರ್ವ್ಡ್ ಮಕ್ಕಳಿಗೆ ಹೆಲ್ಪ್ ಮಾಡೋದಕ್ಕೆ ನಾವು ಈ ಕಾಸ್, ಇದು ಹಾರ್ಟ್ಫುಲ್ನೆಸ್ ಕಾಸ್, ನಾವು ಈ ಕಾಸ್ನ ಇಟ್ಕೊಂಡು ವಾಕಥಾನ್ ಮಾಡ್ತಾ ಇರೋದು. O9 Red FM Walkathon, we would be giving all facilities to all our walkers. Everybody gets a timed bib. Everybody would be getting their timing, a finisher medal, a curated breakfast from Aubrey, who is our partner. So photographs for every participant. So what we would be doing is we are celebrating walkers without the competition. So that is what we want to do, and we're really looking forward to seeing Bangalore turning up in big numbers at the O9 Red FM Walkathon. Thank you so much. Thank you. Thanks.